A very warm welcome to all of you. Today in this session number 53, pertaining to the topic organizational development interventions relating to personal concern, we are going to discuss the various OD interventions or the various OD techniques that pertain to personal concern. In the previous class, we had discussed about the objectives and assumptions of organizational development. And in the objectives, to state a few, we discussed that the one of the objective of OD is that to build and enhance interpersonal trust, communication, cooperation, and support among all individuals and group through the organization, to encourage an analytical problem-solving approach in the team spirit, and so on. And we also discussed about the assumptions. These assumptions related to three major categories, namely assumptions of dealing with individuals, assumptions of dealing with groups, and assumptions for designing organizations. Now, the objective and outcome of this chapter is to provide a theoretical framework about the OD interventions relating to personal concern. OD interventions in the sense organizational development interventions. Wherever OD is used, we should read it as organizational development interventions. So even though session alli ನಾವು organizational development interventions ಅಂತ ಹೇಳಿದ್ರೆ already I had told you in the previous session, ಮಧ್ಯಸ್ಥಿಕೆಗಳು ಅಥವಾ ಟೆಕ್ನಿಕ್ಸ್ ಅಂತ ಹೇಳ್ಬೋದು ನಾವು. ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಏನೆಲ್ಲ ಟೆಕ್ನಿಕ್ಸ್ ಅನ್ನ ಬಳಸ್ತಾರೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಓದ್ತೀವಿ. ಅದರಲ್ಲೂ ಕೂಡ 4 ವಿಧ ಇದೆ. ಆ 4 ವಿಧಗಳಲ್ಲಿ ಮೊದಲನೇದು ಪರ್ಸನಲ್ ಕನ್ಸರ್ನ್ ಅಂತ. ಸೊ ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ನೋ ವಾಟ್ ಆರ್ OD ಇಂಟರ್ವೆನ್ಷನ್ಸ್ ಅಂತ. OD ಇಂಟರ್ವೆನ್ಷನ್ಸ್ ಅಂದ್ರೆ ಏನು ಅನ್ನೋದರ ಅರ್ಥ ತಿಳ್ಕೊಬೇಕು ನಾವು. ಸೊ OD ಇಂಟರ್ವೆನ್ಷನ್ ರಿಫರ್ಸ್ ಟು ದ ರೇಂಜ್ ಆಫ್ planned programmatic activities clients and consultants participate in during the course of an organization development program. So OD intervention ಅಂತ ಹೇಳಿದ್ರೆ it refers to the range of planned, ಒಂದು ಗ್ರೂಪ್, ಅದು ಹಲವಾರು ಗ್ರೂಪ್ ಆಫ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. planned programmatic activities ಕ್ಲೈಂಟ್ಸ್ ಅಂಡ್ ಕನ್ಸಲ್ಟೆಂಟ್ಸ್ ಪಾರ್ಟಿಸಿಪೇಟ್ ಇನ್. ಇಲ್ಲಿ ಕ್ಲೈಂಟ್ಸ್ ಅಂತ ಹೇಳಿದ್ರೆ ಆರ್ಗನೈಸೇಷನ್ ಅಂತ. ಕ್ಲೈಂಟ್ ಅಂದ್ರೆ ಆರ್ಗನೈಸೇಷನ್ ಮತ್ತೆ ಆರ್ಗನೈಸೇಷನ್ ಅಲ್ಲಿ ಇರುವ ಎಂಪ್ಲಾಯೀಸ್, ಕಂಪ್ಲೀಟ್ ಆರ್ಗನೈಸೇಷನ್ ಅಲಾಂಗ್ ವಿತ್ ಇಟ್ಸ್ ಎಂಪ್ಲಾಯೀಸ್, ಅದನ್ನ ನಾವು ಕ್ಲೈಂಟ್ ಅಂತ ಹೇಳ್ತೀವಿ. ಕನ್ಸಲ್ಟೆಂಟ್ ಅಂತ ಹೇಳಿದ್ರೆ ಔಟ್ಸೈಡರ್, ಯಾರಾದ್ರೂ ಔಟ್ಸೈಡ್ ದ ಆರ್ಗನೈಸೇಷನ್, ಯಾರು ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಮೆಂಬರ್ ಇರಲ್ವೋ ಸಾಧಾರಣವಾಗಿ ಅವರನ್ನ ನಾವು ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ ಅಂತ. ಪಾರ್ಟಿಸಿಪೇಟ್ ಇನ್, ಈ ಇಬ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಭಾಗವಹಿಸ್ತಾರೆ, ಕ್ಲೈಂಟು ಮತ್ತೆ ಕನ್ಸಲ್ಟೆಂಟ್. ಸೊ ಆರ್ಗನೈಸೇಷನ್ ನಲ್ಲಿ ಇರುವ ಎಂಪ್ಲಾಯೀಸು ಮತ್ತೆ ಕನ್ಸಲ್ಟೆಂಟ್ ಯಾರಿರ್ತಾರೆ ಇಬ್ರು ಕೂಡ ಪಾರ್ಟಿಸಿಪೇಟ್ ಮಾಡಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅನ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಒಂದು ಆರ್ಗನೈಸೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಭಿವೃದ್ಧಿ ಕಾರ್ಯಕ್ರಮ ಏನಿರುತ್ತೋ ಒಂದು ಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕ್ಲೈಂಟ್ ಮತ್ತು ಕನ್ಸಲ್ಟೆಂಟ್ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಲಾರ್ಜ್ಲಿ ದೀಸ್ ಆರ್ ಡಯಾಗ್ನೋಸ್ಟಿಕ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಕ್ಟಿವಿಟೀಸ್. ಡಯಾಗ್ನೋಸ್ಟಿಕ್ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಡಯಾಗ್ನೈಸಿಂಗ್ ಅ ಪ್ರಾಬ್ಲಮ್, ಅಥವಾ ಯೂಶುವಲ್ ಆಗಿ ಡಯಾಗ್ನೈಸಿಂಗ್ ಅ ಡಿಸೀಸ್ ಅಂತ ಹೇಳ್ತಾರೆ. ಸೊ ಡಯಾಗ್ನೈಸಿಂಗ್ ಅಂತ ಹೇಳಿದ್ರೆ ಏನು ಸಮಸ್ಯೆ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಳೋದು ಅಂತ. ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಕ್ಟಿವಿಟೀಸ್, ಆ ಸಮಸ್ಯೆಯನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರನ ಹುಡುಕೋದು. ದಟ್ ಆರ್ಡಿನರ್ಲಿ ಅಕರ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಅ ಕನ್ಸಲ್ಟೆಂಟ್. ಸೊ ಕನ್ಸಲ್ಟೆಂಟ್ ಯಾವ ಹೆಲ್ಪ್ ಮಾಡ್ತಾರೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ. ಹೂ ಇಸ್ ನಾಟ್ ಅ ರೆಗ್ಯುಲರ್ ಮೆಂಬರ್ ಆಫ್ ದ ಪರ್ಟಿಕ್ಯುಲರ್ ಸಿಸ್ಟಮ್ ಆರ್ ಸಬ್ ಸಿಸ್ಟಮ್ ಕಲ್ಚರ್. ಸೊ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಅಂದ್ರೆ ಆರ್ಗನೈಸೇಷನ್ ಸಾಧಾರಣವಾಗಿ ಮೆಂಬರ್ ಇರಲ್ಲ, ಅವರು ಆರ್ಗನೈಸೇಷನ್ ಮೆಂಬರ್ ಇರಲ್ಲ, ಹೊರಗಿನವ್ರು ಇರ್ತಾರೆ. ಅವರು ಈ ಒಂದು ಅಸಿಸ್ಟ್ ಮಾಡ್ತಾರೆ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ, ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಆರ್ಗನೈಸೇಷನ್ಗೆ ಹೆಲ್ಪ್ ಮಾಡ್ತಾರೆ. ಅಂಡ್
ಇದನ್ನ ಹೇಳ್ತಾ ಇದ್ದೆ ನಾನು ಮೀನಿಂಗ್ ಹೇಳಕ್ ಮುಂಚೆ. ದೇರ್ ಆರ್ 4 ಟೈಪ್ಸ್ ಆಫ್ ಆರ್ಗನೈಸೇಷನ್ ಇಂಟರ್ವೆನ್ಷನ್ಸ್. ನೇಮ್ಲಿ ಮೊದಲನೇದು OD ಇಂಟರ್ವೆನ್ಷನ್ಸ್ ರಿಲೇಟಿಂಗ್ ಟು ಪರ್ಸನಲ್ ಕನ್ಸರ್ನ್. ಒಬ್ಬ ವೈಯಕ್ತಿಕ ಅಥವಾ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಗೆ ಏನೆಲ್ಲ ಟೆಕ್ನಿಕ್ಸ್ ಅನ್ನ ಬಳಸ್ತೀವಿ ಅನ್ನೋದು ಇಲ್ಲಿ ನಾವು ನೋಡ್ತೀವಿ. ಅಂಡ್ ಜಾಬ್ ರಿಲೇಟೆಡ್, ಕೆಲಸಕ್ಕೆ ಸಂಬಂಧಿಸಿದ ಟೆಕ್ನಿಕ್ಸ್ ಯಾವ್ಯಾವ್ದಿದೆ ಇಂಟರ್ವೆನ್ಷನ್ಸ್, ಜಾಬ್ ರಿಲೇಟೆಡ್ OD ಇಂಟರ್ವೆನ್ಷನ್ಸ್ ಅಂತ ಕರಿತೀವಿ ಅದು. ಅಂಡ್ ಮೂರನೇದು ಸೋಶಿಯೋ ಅಥವಾ ಸೋಷಿಯಲ್ ಟೆಕ್ನಿಕಲ್ ಇಂಟರ್ವೆನ್ಷನ್, ಸಾಮಾಜಿಕ ತಾಂತ್ರಿಕ ಟೆಕ್ನಿಕ್ಸ್ ಅಂತ ಕರಿತೀವಿ. ನಾಲ್ಕನೇದು ಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸ್. ಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸ್ ಅಂತ ಹೇಳಿದ್ರೆ ರಚನಾತ್ಮಕ ಇಂಟರ್ವೆನ್ಷನ್ಸ್ ಅಂತ ಹೇಳಿದ್ರೆ ಟೆಕ್ನಿಕ್ಸ್ ಅಂತ ಕರಿಬಹುದು. ಸೊ ದೇರ್ ಆರ್ 4 ಟೈಪ್ಸ್ ಆಫ್ OD ಇಂಟರ್ವೆನ್ಷನ್ಸ್. ಒನ್ ಇಸ್ OD ಇಂಟರ್ವೆನ್ಷನ್ಸ್ ರಿಲೇಟಿಂಗ್ ಟು ಪರ್ಸನಲ್ ಕನ್ಸರ್ನ್. ಸೆಕೆಂಡ್ ಇಸ್ OD interventions that are related to job ಅಥವಾ job related OD interventions. ಮೂರನೇದು social technical interventions and ನಾಲ್ಕನೇದು structural interventions. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಪರ್ಸನಲ್ ಕನ್ಸರ್ನ್ ಅಂದ್ರೆ ವೈಯಕ್ತಿಕ ಅಭಿವೃದ್ಧಿಗೆ ಯಾವುದೆಲ್ಲ ಟೆಕ್ನಿಕ್ಸ್ ಅನ್ನು ಬಳಸ್ತಾರೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಇನ್ನು ಉಳಿದಿರೋದು 3, ಜಾಬ್ ರಿಲೇಟೆಡ್, ಸೋಷಿಯಲ್ ಟೆಕ್ನಿಕಲ್ ಮತ್ತೆ ಸ್ಟ್ರಕ್ಚರಲ್, ಲಾಸ್ಟ್ ಸೆಷನ್ ಅಂದ್ರೆ ನೆಕ್ಸ್ಟ್ ಸೆಷನ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ OD ಇಂಟರ್ವೆನ್ಷನ್ಸ್ ರಿಲೇಟಿಂಗ್ ಟು ಪರ್ಸನಲ್ ಕನ್ಸರ್ನ್, ವೈಯಕ್ತಿಕ ಅಭಿವೃದ್ಧಿಗೆ ಇರುವ ಟೆಕ್ನಿಕ್ಸ್ ಅಥವಾ ಮಧ್ಯಸ್ಥಿಕೆಗಳು ಏನಿದೆಯೋ ಅಂತ ಹೇಳಿದ್ರೆ ಸೆನ್ಸಿಟಿವ್ಲಿ ಟ್ರೈನಿಂಗ್ ಅಥವಾ ಸೆನ್ಸಿಟಿವಿಟಿ ಟ್ರೈನಿಂಗ್, T ಗ್ರೂಪ್ಸ್ ಅಂತ ಹೇಳ್ತೀವಿ ಅದನ್ನ, ಸೆನ್ಸಿಟಿವಿಟಿ ಟ್ರೈನಿಂಗ್. ಎರಡನೇದು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ಮೂರನೇದು ಪ್ರೋಸೆಸ್ ಕನ್ಸಲ್ಟೇಷನ್ಸ್. ನಾಲ್ಕನೇದು ಟೀಮ್ ಬಿಲ್ಡಿಂಗ್ ಇಂಟರ್ವೆನ್ಷನ್ಸ್. ಐದನೇದು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ಸ್. ನೆಕ್ಸ್ಟ್ ಇಂಡಿವಿಜುವಲ್ ಕೌನ್ಸಿಲಿಂಗ್. ಅದಾದ್ಮೇಲೆ ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್. ಅಂಡ್ ಫೈನಲಿ ರೋಲ್ ಪ್ಲೇಯಿಂಗ್. ಸೊ ಮೊದಲನೇದು ಸೆನ್ಸಿಟಿವಿಟಿ ಟ್ರೈನಿಂಗ್. ಇದನ್ನ ಕರ್ಟ್ ಲೆವೆನ್ ಅವರು 1945 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂಡ್ ಸೆನ್ಸಿಟಿವಿಟಿ ಟ್ರೈನಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ನೋನ್ ಆಸ್ T ಗ್ರೂಪ್ಸ್ ಆರ್ ಲ್ಯಾಬ್ ಟ್ರೈನಿಂಗ್ ಅಂತ. ದಿಸ್ ಮೆಥಡ್ ಇಸ್ ಯೂಸ್ಡ್ ಟು ಟ್ರೈನ್ ಟೀಮ್ಸ್ ವಿತ್ ಅನ್ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್. ಸೆನ್ಸಿಟಿವಿಟಿ ಟ್ರೈನಿಂಗ್ envisages formation of unstructured small groups. Members of the group interact with each other and learn from various situations. So sensitivity training ಅಂತ ಹೇಳಿದ್ರೆ ಒಂದು ಫಾರ್ಮೇಶನ್ ಆಫ್ ಸ್ಮಾಲ್ ಗ್ರೂಪ್ಸ್. ಈ ಒಂದು ಗ್ರೂಪ್ಸ್ ಮಾಡ್ತಾರೆ, ಸಣ್ಣ ಸಣ್ಣ ಗ್ರೂಪ್ಸ್ ಆಗಿ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಗ್ರೂಪ್ ಮೆಂಬರ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಸೊ ಒಬ್ಬರು ಅವರನ್ನು ನೋಡ್ತಾ ಇರ್ತಾರೆ. ಸೊ ಅವರ ಒಂದು ಚಟುವಟಿಕೆಗಳು ಅವೆಲ್ಲ ಏನಿರುತ್ತೋ ಆ ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾರೆ. ಅದನ್ನ ಗಮನಿಸಿ ಸೊ ಗುಂಪು ಚಟುವಟಿಕೆಯಲ್ಲಿ ಏನೆಲ್ಲ ಮಾತಾಡ್ತಾ ಇರ್ತಾರೆ ಮತ್ತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡು ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಹಿ ಗಿವ್ಸ್ ಹಿಸ್ ಸಲಹೆಗಳನ್ನ ಕೊಡ್ತಾರೆ. ಪರ್ಸನ್ ಯಾರು ಅದನ್ನು ನೋಡ್ತಾ ಇರ್ತಾರೋ ಅವರ ಸಲಹೆಗಳನ್ನ ಅವ್ರು ಕೊಡ್ತಾರೆ. ಅಂಡ್ ಈ ಅನ್ಸ್ಟ್ರಕ್ಚರ್ಡ್ ಸ್ಮಾಲ್ ಗ್ರೂಪ್ಸ್ ಅಂತ ಹೇಳಿದ್ರೆ ಅದರ ಬಗ್ಗೆ ಏನು ಸ್ಟ್ರಕ್ಚರ್ ಇರಲ್ಲ, ರ್ಯಾಂಡಮ್ ಆಗಿ ಒಂದು ಗ್ರೂಪ್ ಅನ್ನ ಫಾರ್ಮ್ ಮಾಡಿಬಿಟ್ಟು ಮೆಂಬರ್ಸ್ ಆಫ್ ದ ಗ್ರೂಪ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ಲರ್ನ್ ಫ್ರಮ್ ವೇರಿಯಸ್ ಸಿಚುವೇಶನ್ಸ್. ಸೊ ಈ ಒಂದು ಗ್ರೂಪ್ ಯಾಕೆ ಇದಾಗತ್ತೆ ಅಂತ ಹೇಳಿದ್ರೆ ಇದನ್ನ ಬೇರೆ ಇದಕ್ಕೆ ನಾವು ಬೇರೆ ಒಂದು ಗ್ರೂಪ್ ಬಿಹೇವಿಯರ್ ಅನ್ನ ನೋಡ್ಬೇಕು ಅಥವಾ ಹ್ಯೂಮನ್ ನೇಚರ್ ಅನ್ನ ಅಬ್ಸರ್ವ್ ಮಾಡಬೇಕು ಅಥವಾ ಇಂಡಿವಿಜುವಲಿನ ಆಟಿಟ್ಯೂಡ್ ವರ್ತನೆಯನ್ನ ಚೇಂಜ್ ಮಾಡಬೇಕು ಅಥವಾ ಒಂದು ಪರ್ಟಿಕ್ಯುಲರ್ ನಡವಳಿಕೆಯನ್ನ ಮಾಡಿಫೈ ಮಾಡಬೇಕು ಅಂತೆಲ್ಲ ಇದ್ದಾಗ ಈ ಒಂದು ಗ್ರೂಪ್ ಅನ್ನ ನಾವು ಯೂಸ್ ಮಾಡ್ಬೋದು. ಈ ಒಂದು ಗ್ರೂಪ್ ಇಂದ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ಬೋದು ಸಲಹೆಗಳನ್ನ ಕೊಡ್ಬೋದು. ಸೊ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ನಡವಳಿಕೆ ವರ್ತನೆ ಸರಿ ಇರಲ್ಲ ಅಂದ್ರೆ ನೆಗೆಟಿವ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಒಂದು ಸ್ಮಾಲ್ ಗ್ರೂಪ್ ಅಲ್ಲಿ ಅವ್ರನ್ನ ಬಿಟ್ಬಿಡ್ತಾರೆ, ನೀವು ಮಾತಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಬಿಟ್ಟು ನಿಮ್ ಪಾಡಿಗೆ ನೀವು ಮಾತಾಡ್ಕೊಂಡಿರಿ ಅಂತ. ಸೊ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಬೇರೆಯವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರನ್ನ. ಸೊ ಅಲ್ಲಿ ಮಾತಾಡುವಾಗ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತೆಲ್ಲ ಫೈನಲ್ ಆಗಿ ಅಲ್ಲಿ ಅಬ್ಸರ್ವ್ ಮಾಡೋರು ಹೇಳ್ತಾರೆ. ಮತ್ತೆ ಒಬ್ಬ ವ್ಯಕ್ತಿ ಒಂದು ಪರ್ಟಿಕ್ಯುಲರ್ ಪರ್ಸನ್ ವಿಲ್ ಬಿ ದೇರ್, ವಿಲ್ ಬಿ ಅಬ್ಸರ್ವಿಂಗ್ ದಮ್. ಏನೋ ಸಜೆಷನ್ ಕೊಡಲ್ಲ, ಮಾತಾಡೋದೆಲ್ಲ ಬಿಟ್ಬಿಡ್ತಾರೆ.
ಏನಾದ್ರೂ ಮಾತಾಡ್ಕೊಳ್ಳಿ ನೀವು ಅಂತ ಫೈನಲ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಸಜೆಷನ್ ಅನ್ನು ಕೊಡ್ತಾರೆ. ಅಂಡ್ ಗ್ರೂಪ್ ಬೇರೆಯವರು ಕೂಡ ಯಾರ್ಯಾರು ಅದನ್ನ ಹೊರಗಿಂದ ನೋಡ್ತಾರೋ ಅವರು ಕೂಡ ಒಂದು ಪರ್ಟಿಕ್ಯುಲರ್ ಸಜೆಷನ್ ಅನ್ನು ಕೊಡ್ಬೋದು. ಸೊ ದಿಸ್ ಇಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ಅನ್ ಇಂಡಿವಿಜುವಲ್ ಟು ಚೇಂಜ್ ಹಿಸ್ ಆಟಿಟ್ಯೂಡ್, ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ನೇಚರ್, modify behavior to suit a particular situation, and be a useful member of the team. ಎರಡನೇದು ಟೀಮ್ ಬಿಲ್ಡಿಂಗ್ ಇಂಟರ್ವೆನ್ಷನ್ಸ್ ಅಂತ. ಟೀಮ್ ಇಸ್ ಅ ಸ್ಮಾಲ್ ನಂಬರ್ ಆಫ್ ಪೀಪಲ್ ವಿತ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ಹೂ ಆರ್ ಕಮಿಟೆಡ್ ಟು ಅ ಕಾಮನ್ ಪರ್ಪಸ್, set of performance goals, and an approach for which they hold themselves mutually accountable. ಅಂದರೆ teams have emerged as the most important group phenomena in various organizations. ಈ ಒಂದು ಟೀಮ್ ಏನು ಗುಂಪು ಅಂತ ನಾವು ಹೇಳ್ತೀವೋ, ಟೀಮ್ ಅಂದ್ರೆ ಗುಂಪು. ಸೊ ಅದನ್ನ ಇಟ್ ಕ್ಯಾನ್ ಬಿ ಫೌಂಡ್ ಫಾರ್ ಎನಿ ಪರ್ಪಸ್. ದೇ ಕ್ಯಾನ್ ಗೋ ಬಿಯಾಂಡ್ ಟ್ರೆಡಿಷನಲ್ ಫಾರ್ಮಲ್ ವರ್ಕ್ ಬೈ ಹ್ಯಾವಿಂಗ್ ಅ ಕಲೆಕ್ಟಿವ್ ಸಿನರ್ಜಿಸ್ಟಿಕ್ ಎಫೆಕ್ಟ್. ಸೊ ಹಲವಾರು ಟೀಮ್ಗಳು ಫಾರ್ಮ್ ಮಾಡ್ತಾರೆ. ಅದರಲ್ಲಿ ಪ್ರೊಡಕ್ಷನ್ ಟೀಮ್ಸ್ ಫಾರ್ ರೆಂಡರಿಂಗ್ ಅಡ್ವೈಸ್ ಇನ್ ದ ಫಾರ್ಮ್ ಆಫ್ ಬೋರ್ಡ್ ಅಂಡ್ ರಿವ್ಯೂ ಪ್ಯಾನಲ್ಸ್, ಇವೆರಡು ಸಾಧಾರಣವಾಗಿ ಕಾಮನ್ ಟೀಮ್ಸ್ ಅಂತ ಇರುತ್ತೆ. And teams, apart from this, teams can also be formed for completion of the specific task like research and development, engineering work, etc. ಸೊ ಇದನ್ನು ಹೊರತುಪಡಿಸಿ, ಸೊ ಯಾವುದೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಇದೆಯೋ ಮತ್ತೆ ಎಂಜಿನಿಯರಿಂಗ್ ವರ್ಕ್ ಇದೆಯೋ ಅದನ್ನೆಲ್ಲ ಒಂದು ಹೊರತುಪಡಿಸಿ ಒಂದು ಟೀಮ್ ಅನ್ನು ಫಾರ್ಮ್ ಮಾಡ್ತಾರೆ ಅಷ್ಟೇ. ಟೀಮ್ ಬಿಲ್ಡಿಂಗ್ ಇಂಟರ್ವೆನ್ಷನ್ ಅಂತ ಹೇಳಿದ್ರೆ ಒಂದು ಟೀಮ್, ಎಲ್ಲ ನೌಕರರು ಇರ್ತಾರಲ್ಲ, ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಅಂಡ್ ಸ್ಪೋರ್ಟ್ಸ್ಗೂ ಕೂಡ ಒಂದು ಟೀಮ್ ಫಾರ್ಮ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ಗೂ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ನೆಗೋಷಿಯೇಷನ್ ಅದಕ್ಕೂ ಕೂಡ ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ಬೋದು. ಅದರ ಮುಖ್ಯ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಟು ಪ್ಲಾನ್, ಇಂಪ್ಲಿಮೆಂಟ್ ಅಂಡ್ ರಿಸೀವ್ ಫೀಡ್ಬ್ಯಾಕ್ ಆಫ್ ದ ಜಾಬ್ ಡನ್ ಅಂತ. ಸೊ ಈ ಟೀಮ್ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟೀಮ್ ದಟ್ ನಾವು ಸಾಧಾರಣವಾಗಿ ಕೇಳ್ತಾ ಇರ್ತೀವಿ, ಕ್ವಾಲಿಟಿ ಸರ್ಕಲ್ ಅಂತ ಒಂದಿದೆ ಈ ಟೀಮ್ ಫಾರ್ಮೇಶನ್, ಟೀಮ್ ಬಿಲ್ಡಿಂಗ್ ಇಂಟರ್ವೆನ್ಷನ್ ನಲ್ಲಿ ಕ್ವಾಲಿಟಿ ಸರ್ಕಲ್ ಅಂತ ಒಂದು ಇದೆ. ಕ್ವಾಲಿಟಿ ಸರ್ಕಲ್ ಅಂತ ಹೇಳಿದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ವಾಲಂಟಿಯರ್ಸ್ ಫ್ರಮ್ ದ ಲೋವರ್ ಲೆವೆಲ್ಸ್ ಆಫ್ ಆಪರೇಷನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ and offer advice to management on improving quality and productivity. ಸೊ ಕ್ವಾಲಿಟಿ ಸರ್ಕಲ್ಸ್ ಅಂತ ಏನಿದೆಯೋ ಅದೊಂದು ಟೀಮ್ ವಾಲಂಟಿಯರ್ ಆಗಿ, ಯಾರು ಇಲ್ಲಿ ಫೋರ್ಸ್ ಮಾಡಲ್ಲ ಬಂದು ಟೀಮ್ ಜಾಯ್ನ್ ಆಗಿ ಅಂತೆಲ್ಲ. ಸಾಧಾರಣವಾಗಿ ಕೆಲವೊಂದು ನಾವು ನೋಡ್ತಾ ಇರ್ತೀವಿ, ಯಾವ್ದಾದ್ರು ಒಂದು ಫಂಕ್ಷನ್ ಆಗ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ನಾವು ಕರಿತಾ ಇರ್ತೀವಿ, ನೀವು ಬನ್ನಿ, ನೀವು ಹಾಡು ಹೇಳಿ ಅಂತೆಲ್ಲ ನಾವು ಬೈ ಫೋರ್ಸ್ ಹೇಳ್ತಾ ಇರ್ತೀವಿ, ಯಾಕಂದ್ರೆ ಯಾರು ಮುಂದೆ ಬರಲ್ಲ. ಬಟ್ ಇದು ಆತರ ಅಲ್ಲ. ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲ್ ಅಲ್ಲಿರುವ ವರ್ಕರ್ಸ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಸಾಧಾರಣವಾಗಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅವ್ರನ್ನ ಒಂದು ಟೀಮ್ ಫಾರ್ಮ್ ಮಾಡ್ಬಿಟ್ಟು ಎಲ್ಲ ಕೆಲಸ ಆದ್ಮೇಲೆ ಅವರ ಒಂದು ಡಿಸ್ಕಸ್ ಮಾಡಕ್ ಬಿಡ್ತಾರೆ. ಇಟ್ಸ್ ವೆರಿ ಸ್ಮಾಲ್, ತುಂಬಾ ದೊಡ್ಡ ಗ್ರೂಪ್ ಅಲ್ಲ, 8 ರಿಂದ 10 ಜನ ಇರ್ಬೋದು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಡಿಸ್ಕಸ್ ಮಾಡ್ತಾರೆ, ಈ ಒಂದು ಪ್ರೊಡಕ್ಷನ್ ಇದನ್ನ ಯಾವ ರೀತಿ ಇಂಪ್ರೂವ್ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಯಾವ ರೀತಿ ನಾವು ಇಂಪ್ರೂವ್ ಮಾಡಬಹುದು ಅಂತೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಅವರ ಒಂದು ಸಲಹೆಯನ್ನ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗತ್ತಂತ ಹೇಳಿದ್ರೆ ವರ್ಕ್ ಮಾಡೋರಿಗೆ ಗೊತ್ತಾಗತ್ತೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಾರಲ್ವಾ ಅವ್ರಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಮ್ಯಾನೇಜರ್ಸ್ ಅವರೆಲ್ಲರೂ ದೇ ಆರ್ ನಾಟ್ ಒಂದು ಸ್ಪೆಷಲಿಸ್ಟ್ ಅಥವಾ ಒಂದು ನುರಿತ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನುರಿತರವರು ಯಾರು ಇರಲ್ಲ. ಜನರಲಿಸ್ಟ್ ಅಂತ ಹೇಳ್ತೀವಿ ಮ್ಯಾನೇಜರ್ಸ್ ಅಂದ್ರೆ ಕಾಮನ್ ಆಗಿ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ಮ್ಯಾನೇಜಿಂಗ್ ಪೀಪಲ್ ಅನ್ನೋ ತರ ಅದು ಗೊತ್ತಿರುತ್ತೆ. ಬಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಯಾವ ರೀತಿ ನಡೀತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ಈ ಕ್ವಾಲಿಟಿ ಸರ್ಕಲ್ ಇರುವ ಟೀಮ್ ಏನಿರುತ್ತೋ ಅವರಿಗೆ 100% ಮಾಹಿತಿ ಗೊತ್ತಿರುತ್ತೆ. ಅದನ್ನ ಅವ್ರು ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ಕ್ವಾಲಿಟಿ ಸರ್ಕಲ್ ಅನ್ನೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಫ್ರೇಮ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ನೋಡಿದ್ರೆ ಒಂದು ಬೋರ್ಡ್ ಸಿಲೆಬಸ್ ಯಾರ್ಯಾರು ತಯಾರಿ ಮಾಡ್ತಾರೆ ಅವರೆಲ್ಲ ಸಾಧಾರಣವಾಗಿ ಲೆಕ್ಚರರ್ಸ್ ಇರ್ತಾರೆ. ಯಾಕಂತ ಹೇಳಿದ್ರೆ ಲೆಕ್ಚರರ್ಸ್ಗೆ ಗೊತ್ತಿರುತ್ತೆ ಏನ್ ಮಾಡಿದ್ರೆ, ಯಾವ ರೀತಿ ಸಿಲೆಬಸ್ ಫ್ರೇಮ್ ಮಾಡಿದ್ರೆ ಯಾವ ರೀತಿ ಯೂಸ್ ಆಗುತ್ತೆ ಅಂತೆಲ್ಲ ಅದು ಪ್ರೊಫೆಸರ್ಸ್. ಸೊ ಇಟ್ಸ್ ಗುಡ್, ಯಾರು ವರ್ಕ್ ಮಾಡ್ತಾ ಇದಾರೋ ಅವರನ್ನೇ ನಾವು ಸಲಹೆ ಕೊಡಕ್ಕೆ ತಗೋಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್, ಕ್ರಕ್ಸ್ ಅಂತಾರಲ್ಲ. ದಿಸ್ ಇಸ್ ದ ಕ್ರಕ್ಸ್ ಆಫ್ ಕ್ವಾಲಿಟಿ ಸರ್ಕಲ್. ಅಂಡ್ ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ. ಇದು TA ಅಂದ್ರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ.
This was first introduced by Eric Berne in 1964. He stated that every individual has 3 ego states. So ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ 3 ಈಗೋ ಸ್ಟೇಟ್ಸ್ ಇರುತ್ತೆ ಇನ್ ವೇರಿಂಗ್ ಡಿಗ್ರಿ. ಎಲ್ಲಾನು ಈಕ್ವಲ್ ಆಗಿರಲ್ಲ. ಒಂದು ಕೆಲವೊಬ್ಬರಿಗೆ ಒಂದು ಆ 3ರಲ್ಲಿ ಮೊದಲನೇದು ಜಾಸ್ತಿ ಇರುತ್ತೆ, ಎರಡನೇದು ಕಡಿಮೆ ಇರಬಹುದು, ಅಥವಾ ಮೂರನೇದು ಜಾಸ್ತಿ ಇರುತ್ತೆ, ಎರಡನೇದು ಕಡಿಮೆ ಇರಬಹುದು. ಅದು ವೇರಿಂಗ್ ಡಿಗ್ರಿ. And person acts and reacts depending upon the situation and the ego state displayed by the person with whom one is interacting. ಅಂದ್ರೆ ಒಬ್ಬ ವ್ಯಕ್ತಿ ಈ 3 ಈಗೋ ಸ್ಟೇಟ್ಸ್ ಇರುತ್ತೆ. 3 ಈಗೋ ಸ್ಟೇಟ್ಸ್ ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಪೇರೆಂಟ್ ಈಗೋ ಸ್ಟೇಟ್, ಎರಡನೇದು ಅಡಲ್ಟ್ ಈಗೋ ಸ್ಟೇಟ್, ಮೂರನೇದು ಚೈಲ್ಡ್ ಈಗೋ ಸ್ಟೇಟ್. 3 ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಪೇರೆಂಟ್ ಅಂತ ಹೇಳಿದ ತಕ್ಷಣ ಬರೀ ನಾವು ಪೇರೆಂಟ್ಸ್ ಅಂತ ಅನ್ಕೋಬಾರ್ದು, ಅಡಲ್ಟ್ ಅಂದಿದ ತಕ್ಷಣ ಅಡಲ್ಟ್ ಅಂತ ಅನ್ಕೋಬಾರ್ದು. ಈ 3 ಸ್ಟೇಟ್, ಮೈಂಡ್ ಸೆಟ್ ಅಂತ ಹೇಳ್ತೀವಲ್ವಾ, ಈ 3 ಸೈಕಲಾಜಿಕಲ್ ಆಗಿ ಒಬ್ಬ ವ್ಯಕ್ತಿ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದ್ ತರ ಬಿಹೇವ್ ಮಾಡ್ತಾ ಇರ್ತಾನೆ. ಪೇರೆಂಟ್ ಈಗೋ ಸ್ಟೇಟ್ ಸ್ವಲ್ಪ ಜಾಸ್ತಿ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ, ಮತ್ತೆ ಅಧಿಕಾರದಿಂದ ಮಾತಾಡ್ತಾರೆ, ಅಂಡ್ ಜಡ್ಜ್ಮೆಂಟಲ್. ಅವರು ಹೇಳ್ಬಿಡ್ತಾರೆ, ನೋಡಿ ಇವನು ಇಂಥವನು, ಇವರು, ಅಥವಾ ಈಸ್ ಬ್ಯಾಡ್ ಈಸ್ ಗುಡ್ ಅನ್ನೋ ತರ ಒಂದು ಜಡ್ಜ್ಮೆಂಟಲ್ ಅವರ ಒಂದು ಯಾರ್ಡ್ ಸ್ಟಿಕ್ ಇಟ್ಕೊಂಡಿರ್ತಾರೆ ಜಡ್ಜ್ ಮಾಡೋದಕ್ಕೆ. ಆ ಯಾರ್ಡ್ ಸ್ಟಿಕ್ ಪ್ರಕಾರ ಅವರು ಈಸ್ ಗುಡ್ ಈಸ್ ಬ್ಯಾಡ್, ಅಥವಾ ಇಂತ ಇವ್ರಿಗೆ ಕೆಲಸ ಸಿಗತ್ತೆ, ಇವ್ರಿಗೆ ಕೆಲಸ ಸಿಗಲ್ಲ ಅಂತ ಏನೋ ಒಂದು ಜಡ್ಜ್ಮೆಂಟಲ್ ಇರ್ತಾರೆ ಅವರು ಪೇರೆಂಟ್ ಈಗೋ ಸ್ಟೇಟ್ನವರು. ಅಡಲ್ಟ್ ಈಗೋ ಸ್ಟೇಟ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ರೆಪ್ರೆಸೆಂಟ್ಸ್ ಮೆಚೂರಿಟಿ, ಆಬ್ಜೆಕ್ಟಿವಿಟಿ, ಲಾಜಿಕ್ ಅಂಡ್ ರಾಷನಾಲಿಟಿ ಇನ್ ಕಮ್ಯುನಿಕೇಶನ್. ಸೊ ಅಡಲ್ಟ್ ಈಗೋ ಸ್ಟೇಟ್ ಎರಡನೇದು, ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಮತ್ತೆ ಆಬ್ಜೆಕ್ಟಿವಿಟಿ ಅಂತ ಹೇಳಿದ್ರೆ ಒಂದು ಸಮಸ್ಯೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋದು. ಸೊ ಒಂದೇ ಕಡೆ ಏನ್ ಹೇಳ್ತಾರೆ, ಒಂದೇ ಕಡೆ ತೀರ್ಮಾನ ತಗೊಳ್ಳೋದಲ್ಲ. ಯಾವ್ದಾದ್ರು ಒಂದು ಸಮಸ್ಯೆ ಕೊಟ್ರೆ ಎರಡು ಕಡೆನೂ ಯೋಚನೆ ಮಾಡುವ ಒಂದು ಶಕ್ತಿ, ಸಾಮರ್ಥ್ಯ, ಅದನ್ನ ಆಬ್ಜೆಕ್ಟಿವಿಟಿ ಅಂತ ಹೇಳ್ತೇವೆ. ಇದಕ್ಕೆ ಆಪೋಸಿಟ್ ಸಬ್ಜೆಕ್ಟಿವಿಟಿ ಅಂತ ಹೇಳಿದ್ರೆ ನಮ್ಮ ಒಂದು ಆಟಿಟ್ಯೂಡ್ ಏನಿರುತ್ತೋ ಅಥವಾ ನಮ್ಮ ಒಂದು ಡಿಸಿಷನ್ ಏನಿರುತ್ತೋ ಒಂದೇ ರೀತಿ ಇರುತ್ತೆ. ನಾವು ಇನ್ನೊಂದ್ ಕಡೆ ಯೋಚನೆ ಮಾಡಲ್ಲ, ನಾವು ಅನ್ಕೊಂಡಿದ್ದೆ ಸರಿ ಅನ್ನೋ ತರ. ಮತ್ತೆ ಪಾರ್ಶಾಲಿಟಿ ಬಂದ್ಬಿಡುತ್ತೆ ಅಲ್ಲಿ. ಪಾರ್ಶಾಲಿಟಿ ಅದೆಲ್ಲ ಆ ಬೇಸಿಸ್ ಮೇಲೆ ನಾವು ತೀರ್ಮಾನಗಳನ್ನ ತಗೊಳ್ತೀವಿ. ಬಟ್ ಆಬ್ಜೆಕ್ಟಿವಿಟಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲುಕ್ ಇನ್ ಬೋತ್ ದ ಸೈಡ್ಸ್ ಅಂತ ಹೇಳ್ತೀವಿ. ಎಲ್ಲಾನು ಕೂಲಂಕುಷವಾಗಿ ನಾವು ಡೀಟೇಲ್ ಆಗಿ ಅದನ್ನ ನೋಡಿ ಅಂಡ್ ಫೈನಲ್ ಆಗಿ ಒಂದು ತೀರ್ಮಾನ ಬರ್ತೀವಲ್ವಾ, ದಟ್ ಈಸ್ ನೋನ್ ಆಸ್ ಆಬ್ಜೆಕ್ಟಿವಿಟಿ. ಮತ್ತೆ ಲಾಜಿಕ್ ಇರುತ್ತೆ, ತರ್ಕಬದ್ಧ ಒಂದು ಯೋಚನೆ, ಮತ್ತೆ ರ್ಯಾಷನಲ್ ಇರ್ತಾರೆ. ಅವ್ರು ಮಾತಾಡುವಾಗ್ಲೂ ಕೂಡ ಇಟ್ ವಿಲ್ ಬಿ ವೆರಿ ರ್ಯಾಷನಲ್ ಇನ್ ದರ್ ಕಮ್ಯುನಿಕೇಶನ್. ಅಂಡ್ ಮೂರನೇ ಸ್ಟೇಟ್ ಬಂದು ಚೈಲ್ಡ್ ಈಗೋ ಸ್ಟೇಟ್. ಇದು ಚೈಲ್ಡ್ ಈಗೋ ಸ್ಟೇಟ್ ಅಂತ ಹೇಳಿದ್ರೆ ಇಟ್ ಇಸ್ ಡಿಪೆಂಡೆಂಟ್ ಮತ್ತೆ ಇಂಪಲ್ಸಿವ್ ಅಂಡ್ ರೆಬೆಲಿಯಸ್ ನೇಚರ್ ಆಫ್ ಬಿಹೇವಿಯರ್. ಈಗ ಚೈಲ್ಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವರು ಒಂದು ರೆಬೆಲಿಯಸ್ ನೇಚರ್ ಇರುತ್ತಲ್ವಾ, ಆ ಒಂದು ಈಗೋ ಸ್ಟೇಟ್ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. 3 ಕೂಡ ಬೇರೆ ಬೇರೆ ಅಲ್ಲ, 3 ಸ್ಟೇಟ್ ಆಫ್ ಮೈಂಡ್ ಒಬ್ಬರಲ್ಲೇ ಇರುತ್ತೆ. ಇದನ್ನ ಕೆಲವೊಬ್ಬರಲ್ಲಿ ಕೆಲವೊಂದು ಈಗೋ ಸ್ಟೇಟ್ ಜಾಸ್ತಿ ಇರುತ್ತೆ, ಅಥವಾ ಕೆಲವೊಂದು ಕಡಿಮೆ ಇರುತ್ತೆ. ಈಕ್ವಲ್ ಆಗಿ ಇರಬಹುದು, ಕೆಲವೊಬ್ಬರಲ್ಲಿ ಈಕ್ವಲ್ ಆಗಿ ಇಲ್ದೇನೂ ಇರಬಹುದು. ಅಂಡ್ ಯಾರಿಗಾದ್ರೂ ಒಬ್ಬರಿಗೆ ಸಾಧಾರಣವಾಗಿ ಒಂದು ಡಾಮಿನೆಂಟ್ ಈಗೋ ಸ್ಟೇಟ್ ಇರುತ್ತೆ, ಅದು ಪೇರೆಂಟ್ ಈಗೋ ಸ್ಟೇಟ್ ಇರಬಹುದು. ತುಂಬಾ ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ, ಲಾಜಿಕ್ ಆಗಿ ಮಾತಾಡ್ತಾ ಇರ್ತಾರೆ. ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಡೆ ಅವರು ತೀರ್ಮಾನ ತಗೊಳ್ಳಲ್ಲ. ಅವ್ರ ಫ್ರೆಂಡ್ ಬಂದು ಹೇಳಿದ್ರು, ನೋಡಿ ಈ ತರ ಒಂದು ಪ್ರಿನ್ಸಿಪಲ್ ಬೈದ್ಬಿಟ್ರು, ಅಥವಾ ಹಿಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗೋಯ್ತು ಅಂತ ಹೇಳಿದ್ರು ಕೂಡ, ನೀನೇನ್ ಮಾಡ್ದೆ ಅಂತ ಕೇಳ್ತಾರೆ ಆ ವ್ಯಕ್ತಿನ. ನೀನೇನ್ ಮಾಡ್ದೆ, ಯಾಕೆ ಅವ್ರು ಬೈದ್ರು ನಿನ್ನ ಅನ್ನೋ ತರ ಕೇಳ್ತಾರೆ. ಬಟ್ ಕೆಲವೊಬ್ರು ಹಂಗೆಲ್ಲ ಇರಲ್ಲ. ಚೈಲ್ಡ್ ಈಗೋ ಸ್ಟೇಟ್ ಇರೋರು ಪ್ರಿನ್ಸಿಪಲ್ ಬೈದ್ರಾ, ಯಾಕೆ, ಬನ್ನಿ ನೋಡೋಣ ಕೇಳೋಣ ಅಂತೆಲ್ಲ ಡೈರೆಕ್ಟ್ ಆಗಿ ಜಗಳಕ್ಕೆ ಹೋಗ್ಬಿಡ್ತಾರೆ, ಯಾಕೆ ಅಂತೆಲ್ಲ. ಬಟ್ ಈ ಅಡಲ್ಟ್ ಈಗೋ ಸ್ಟೇಟ್ ಇರ್ತಾರಲ್ವಾ, ಅವ್ರು ಆ ತರ ಯೋಚನೆ ಮಾಡಲ್ಲ. ಫಸ್ಟ್ ಇವ್ರನ್ನ ಕೇಳ್ತಾರೆ, ನಿನ್ ತಪ್ಪೇನು, ಹೆಂಗೆ ಘಟನೆ ಪೂರ್ತಿ ಹೇಳಿ ನನಗೆ ಅನ್ನೋ ತರ ಹೇಳಿದ್ಮೇಲೆ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಲಾಜಿಕಲ್ ರೀಸನಿಂಗ್ ಇರುತ್ತೆ ಇದರಲ್ಲಿ. ಅಂಡ್ the transaction can be analyzed in terms of ego state from which each of the transactions can be complementary, crossed or ulterior. ಸೊ 3 ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಇರಬಹುದು. ಈ 3 ಈಗೋ ಸ್ಟೇಟ್ ಇರುತ್ತಲ್ಲ, ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ಆದರೆ, ಒಂದು ವರ್ಬಲ್ ಕಮ್ಯುನಿಕೇಶನ್ ಆದ್ರೆ, ಈ 3 ಇದನ್ನ ನಾವು ಒಂದು ಟ್ರಾನ್ಸಾಕ್ಷನ್ ಆದ್ರೆ ಇದನ್ನ 3 ರೀತಿಯಾಗಿ ನಾವು ವಿಂಗಡಿಸಬಹುದು. ಕಾಂಪ್ಲಿಮೆಂಟರಿ ಆಗಿರ್ಬೋದು, ಕ್ರಾಸ್ಡ್ ಇರ್ಬೋದು, ಅಥವಾ ಅಲ್ಟೀರಿಯರ್ ಆಗಿರ್ಬೋದು.
ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ವೆರ್ ಟೂ ಪೀಪಲ್ ಕಮ್ಯುನಿಕೇಟ್ ವರ್ಬಲಿ ಫ್ರಮ್ ಅ ಕಂಪ್ಯಾಟಬಲ್ ಈಗೋ ಸ್ಟೇಟ್. ಅಂದ್ರೆ ಉದಾಹರಣೆಗೆ ಅಡಲ್ಟ್ ಈಗೋ ಸ್ಟೇಟ್, ಇಬ್ರು ವ್ಯಕ್ತಿಗಳು ಮಾತಾಡ್ತಾ ಇರ್ತಾರೆ. ಅಡಲ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಲಾಜಿಕ್ ಇರುತ್ತೆ. ಅಲ್ಲಿ ಲಾಜಿಕ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಇಸ್ ಗುಡ್. ಅಂದ್ರೆ ಅವರು ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅವ್ರು ಮಾತಾಡೋದನ್ನ ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಎರಡನೇದು ಕ್ರಾಸ್ ಟ್ರಾನ್ಸಾಕ್ಷನ್ಸ್. ಇದು ಯಾವ ಕ್ರಾಸ್ ಟ್ರಾನ್ಸಾಕ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ when a message from one ego state is responded in a incompatible ego state. ಉದಾಹರಣೆಗೆ ಅಡಲ್ಟ್ ಈಗೋ ಇರೋರು ಚೈಲ್ಡ್ ಈಗೋ ಅವ್ರ ಜೊತೆ ಮಾತಾಡಿದಾಗ ಏನಾಗುತ್ತೆ, ಅದನ್ನ ನಾವು ಕ್ರಾಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಅದು ಏನಾಗುತ್ತೆ, ಇವರು ಲಾಜಿಕ್ ಆಗಿ ಮಾತಾಡ್ತಾ ಇರ್ತಾರೆ, ಬಟ್ ಆ ಚೈಲ್ಡ್ ಈಗೋ ಸ್ಟೇಟ್ ಇರುತ್ತಲ್ವಾ, ಇನ್ನೊಬ್ಬರ ವ್ಯಕ್ತಿ, ಆ ಚೈಲ್ಡ್ ಅಂದ್ರೆ ಸಣ್ಣ ಮಗು ಅಲ್ಲ, ಆ ವ್ಯಕ್ತಿಯಲ್ಲಿ ಅಡಲ್ಟೇ ಆತನು ಫಿಸಿಕಲಿ ಹಿ ಇಸ್ ಗ್ರೋನ್ ಅಪ್, ಬಟ್ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಚೈಲ್ಡ್ ಈಗೋ ಸ್ಟೇಟ್ ಅಲ್ಲಿ ಇರುತ್ತೆ. ಬಟ್ ಇನ್ನೊಬ್ಬ ವ್ಯಕ್ತಿಯ ಈಗೋ ಸ್ಟೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಡಲ್ಟ್ ಈಗೋ ಸ್ಟೇಟ್ ಅಲ್ಲಿ ಇರುತ್ತೆ. ಅವರಿಬ್ರು ಮಾತಾಡುವಾಗ ಏನಾಗುತ್ತೆ, ಕ್ರಾಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಆ ಕ್ರಾಸ್ ಟ್ರಾನ್ಸಾಕ್ಷನ್ ಇಟ್ ಆಫನ್ ರಿಸಲ್ಟ್ಸ್ ಇನ್ ಆಂಗರ್, ರಿಸೆಂಟ್ಮೆಂಟ್, ಫ್ರಸ್ಟ್ರೇಷನ್. ಸೊ ಅದು ಹೋಲಲ್ಲ, ಸರಿನಾ. ಇಬ್ರು ವ್ಯಕ್ತಿಗಳು ಮಾತಾಡುವಾಗ ಏನಾದ್ರೂ ಒಂದು ಜಗಳ ಬಂತು ಅಂತ ಹೇಳಿದ್ರೆ ಕ್ರಾಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಾವು. ಮತ್ತೆ ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ ಅನ್ನೋದಿದೆ. ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ when two parties involve themselves in communication where main issue is circumvented. ಮೇನ್ ಇಶ್ಯೂ ಏನಿದೆಯೋ ಅದನ್ನ ಬಿಟ್ಬಿಡ್ತಾರೆ, ಬೇರೆದೆಲ್ಲ ಮಾತಾಡ್ತಾ ಇರ್ತಾರೆ ಅಂತೀವಲ್ವಾ, ದಟ್ ಈಸ್ ನೋನ್ ಎಸ್ ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ ಅಂತ. ಸೊ ಇದರಲ್ಲಿ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ, ಯಾವ ರೀತಿ ಆ ಒಂದು ವ್ಯಕ್ತಿಯ ಅಭಿವೃದ್ಧಿ ಆಗತ್ತಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರು ವ್ಯಕ್ತಿ ಹತ್ರ ಮಾತಾಡುವಾಗ ಅಡಲ್ಟ್ ಈಗೋ ಸ್ಟೇಜ್, ಅಡಲ್ಟ್ ಟು ಅಡಲ್ಟ್ ಈಗೋ ಸ್ಟೇಟ್ ಅಲ್ಲಿ ಇದ್ರೆ ಸಾಧಾರಣವಾಗಿ ಅವರ ಒಂದು ಡೆವಲಪ್ಮೆಂಟ್ ಆಗತ್ತೆ. ಬೇರೆ ರೀತಿ ಅಡಲ್ಟ್ ಟು ಚೈಲ್ಡ್ ಅಥವಾ ಅಡಲ್ಟ್ ಟು ಪೇರೆಂಟ್ ಮಾತಾಡಿದ್ರೆ ಅಥವಾ ಚೈಲ್ಡ್ ಟು ಅಡಲ್ಟ್, ಚೈಲ್ಡ್ ಟು ಪೇರೆಂಟ್ ಮಾತಾಡಿದ್ರೆ ಸಾಧಾರಣವಾಗಿ ಏನಾಗುತ್ತೆ, ಅದು ಕ್ರಾಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅದರಿಂದ ಅನಾಹುತಗಳೇ ಜಾಸ್ತಿ ಆಗತ್ತೆ. ಸೊ this is about the transaction analysis. Next, process consultation anta. Process consultation anta helidre it is process consultation requires combination of skills in establishing helping relationship, knowing what kinds of processes to look for in organizations, and intervening in ways to improve organizational processes. So process skills anta irutte ಪ್ರತಿಯೊಬ್ಬ ಗುಂಪಲ್ಲಿ ಇರ್ಬೋದು ಅಥವಾ ವ್ಯಕ್ತಿಗೆ ಅವರು ಒಂದು ಪ್ರೊಸೆಸಿಂಗ್ ಸ್ಕಿಲ್ಸ್ ಅಂದ್ರೆ ಪ್ರಕ್ರಿಯೆಯ ಕೌಶಲ್ಯಗಳು ಅಂತ ನಾವು ಹೇಳ್ತೀವಿ. ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಒಬ್ಬರು ಫೆಸಿಲಿಟೇಟರ್ ಅಂತ ಇರ್ತಾರೆ, ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ ನಾವು. ಕನ್ಸಲ್ಟೆಂಟ್ ಅಥವಾ ಫೆಸಿಲಿಟೇಟರ್ ಹೊರಗಿನಿಂದ ಬರ್ತಾರೆ. ಅವರು ಈ ಒಂದು ವ್ಯಕ್ತಿಗಳಲ್ಲಿ ಅಥವಾ ಗುಂಪುಗಳಲ್ಲಿರುವ ಪ್ರಕ್ರಿಯೆ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಸೊ ಇದು ಇಂಪ್ರೂವ್ ಮಾಡೋದು ಹೇಗೆ ಅಂತ ಹೇಳಿದಾಗ ಮ್ಯಾನೇಜರ್ಗೆ ಅವರು ಸಜೆಷನ್ ಕೊಡ್ತಾರೆ. ಸೊ ಮ್ಯಾನೇಜರ್ಸ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ಗೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಅಂದ್ರೆ ಅವರು ಹೇಳಿದ ಮೇಲೆ ಅವರು ಹಲವಾರು ಸಜೆಷನ್ಸ್ ಹೇಳ್ತಾರೆ. ಈ ಪ್ರೊಸೆಸ್, ಇಂತಿಂತ ಪ್ರೊಸೆಸ್ ಒಬ್ಬ ವ್ಯಕ್ತಿಯಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಕೆಲವೊಬ್ರು ವ್ಯಕ್ತಿಗಳು ಒಂದು ಸಂಸ್ಥೆಯಲ್ಲೂ ನೋಡ್ಬೋದು, ಮತ್ತೆ ನಮ್ಮ ಫ್ರೆಂಡ್ಸ್ ಅಲ್ಲೂ ನಾವು ನೋಡ್ತಾ ಇರ್ತೀವಿ, ಏನೇ ಒಂದು ಸಮಸ್ಯೆ ಇದ್ರೂ ಹೊರಗಡೆ ಹೇಳ್ಕೊಡಲ್ಲ ಅವರು. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ಭಯ, ಹೇಳಿದ್ರೆ ಬೇರೆಯವ್ರು ಏನ್ ಅನ್ಕೊಳ್ತಾರ ಏನೋ, ಅಥವಾ ಹೇಳಕ್ಕೂ ಧೈರ್ಯ ಬೇಕು, ಸಮಸ್ಯೆಗಳನ್ನ ಹೇಳ್ಕೊಳಕ್ಕೂ ಧೈರ್ಯ ಬೇಕು. ಸೊ ಅವರು ಅದ್ರಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ಅದನ್ನ ಪ್ರೊಸೆಸ್ ಕನ್ಸಲ್ಟೆಂಟ್ ಐಡೆಂಟಿಫೈ ಮಾಡಿದಾಗ ಮ್ಯಾನೇಜರ್ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರ ಹತ್ರ ಜಾಸ್ತಿ ಕಮ್ಯುನಿಕೇಶನ್ ಪ್ರೋಸೆಸ್ ಏನಿದೆಯೋ ಅದನ್ನ ಇಂಪ್ರೂವ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಒಂದು ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ವ್ಯಕ್ತಿನ ಏನ್ ಸಮಸ್ಯೆ ಇದೆ ಅಂತೆಲ್ಲ ತಿಳ್ಕೊಂಡು ಮತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೆಲ್ಲ ಹಿಲ್ ಗೋ ಆನ್ ಅಹೆಡ್. ಅದೇ ರೀತಿ ಹಲವಾರು ಜನಗಳಿಗೆ, ಹಲವಾರು ಗುಂಪುಗಳಿಗೆ ಹಲವಾರು ಪ್ರೊಸೆಸ್ ಪ್ರಾಬ್ಲಮ್ಸ್ ಇರ್ಬೋದು. ಇದನ್ನೆಲ್ಲ ಆ ಕನ್ಸಲ್ಟೆಂಟ್ ಔಟ್ಸೈಡ್ ಇಂದ ಯಾರು ಬಂದಿರ್ತಾರೋ ಅವರು ಹಿ ವಿಲ್ ಫೈಂಡ್ ಔಟ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ, ಅಂಡ್ ಹಿ ವಿಲ್ ಆಲ್ಸೋ ಸಜೆಸ್ಟ್ ಅವರಿಗೆ ಇಂತಿಂತ ಪ್ರಾಬ್ಲಮ್ಗಳಿದೆ ಅಂತ ಹೇಳಿದಾಗ ಆದಷ್ಟು ಆ ವ್ಯಕ್ತಿಗಳಿಗೆ ಮತ್ತು ಆ ಗುಂಪುಗಳಿಗೆ ಈ ಒಂದು ಸಜೆಷನ್, ಈ ಒಂದು ಸೊಲ್ಯೂಷನ್ ಅನ್ನ ಕೊಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ರೊಸೆಸ್ ಕನ್ಸಲ್ಟೇಷನ್. ನೆಕ್ಸ್ಟ್ ಇಸ್ ಥರ್ಡ್ ಪಾರ್ಟಿ ಪೀಸ್ ಮೇಕಿಂಗ್ ಇಂಟರ್ವೆನ್ಷನ್ಸ್. ಥರ್ಡ್ ಪಾರ್ಟಿ ಪೀಸ್ ಮೇಕಿಂಗ್ ಇಂಟರ್ವೆನ್ಷನ್ಸ್ ಅಂತ ಹೇಳಿದ್ರೆ
They are used by a facilitator to resolve conflict in an organization. ವಾಲ್ಟನ್ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, he suggests that a fundamental aspect of third party peacemaking is for the consultant to make two disagreeing parties to confront and agree that the conflict does exist, which is leading to a situation where organizational development is hampering. So third party intervention ಅಂತ ಹೇಳಿದ್ರೆ ಒಂದು ಪೀಸ್ ಮೇಕಿಂಗ್ ಅಂತ ಹೇಳಿದ್ರೆ ಶಾಂತಿ ತಯಾರಿಕೆ ಅಂತ ಹೇಳ್ಬೋದು ನಾವು. ಅಂಡ್ ಈ ಎಮೋಷನಲ್ ಡಿಸ್ಅಗ್ರಿಮೆಂಟ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಸಾಧಾರಣವಾಗಿ ವ್ಯಕ್ತಿಗಳ ನಡುವೆ ಅಥವಾ ಒಂದು ಗುಂಪುಗಳ ನಡುವೆ ಏನಿರುತ್ತೆ, ಈ ಭಾವನಾತ್ಮಕ ಭಿನ್ನಾಭಿಪ್ರಾಯ ಅಂತ ಏನ್ ಹೇಳ್ತೀವಿ ನಾವು, ಎಮೋಷನಲ್ ಡಿಸ್ಅಗ್ರಿಮೆಂಟ್ಸ್ ಇರುತ್ತೆ. ಇದರಿಂದ ಜಾಸ್ತಿ ಜಗಳಗಳು ಉಂಟಾಗುತ್ತೆ. ಈ ಜಗಳಗಳನ್ನ ಹೇಗೆ ಸರಿಪಡಿಸೋದು ಅನ್ನೋದಕ್ಕೆ ಹೊರಗಿನವರನ್ನ ಕರೆಸ್ತೀವಿ ನಾವು. ಯಾಕಂದ್ರೆ ನಾವೇನಾದ್ರೂ ಮಾಡಿದ್ರೆ ಪಕ್ಷಪಾತ ಮಾಡಿದ್ದಾರೆ ಅನ್ನೋ ತರ ಎಲ್ಲ ಹೇಳ್ತಾರಲ್ವಾ. ಸೊ ಯಾವುದೇ ಒಂದು ಕಾಂಪಿಟೇಷನ್, ಉದಾಹರಣೆಗೆ ಕಾಂಪಿಟೇಷನ್ಗೆಲ್ಲ ಹೋದಾಗ ಜಡ್ಜಸ್ ಯಾರು ಇರ್ತಾರೆ ಔಟ್ಸೈಡ್ ಇಂದ ಕರೆಸ್ತಾರೆ. ಆದಷ್ಟು ಅಲ್ಲಿರೋ ಮೆಂಬರ್ಸ್ ಜಡ್ಜಸ್ ಆಗಿ ಇರಲ್ಲ, ಯಾಕಂದ್ರೆ ಮೆಂಬರ್ಸ್ ಪರಿಚಯ ಇರ್ತಾರೆ ಅಂತೆಲ್ಲ, ಒಂದು ಸುಮ್ಮನೆ ಪಾರ್ಶಾಲಿಟಿ ಮಾಡ್ತಾರೆ ಅಂತೆಲ್ಲ ಗೊತ್ತಿರ. ಆ ಕಾರಣಕ್ಕೆ ಜಡ್ಜಸ್ ಯಾರು ಇರ್ತಾರೋ ಹೊರಗಡೆ ಕರೆಸ್ತಾರೆ. ಅದೇ ರೀತಿ ಇಲ್ಲೂ ಅಷ್ಟೇ, ಒಂದು ಸಂಸ್ಥೆಯಲ್ಲಿ ಏನಾದ್ರೂ ಇಬ್ಬರು ವ್ಯಕ್ತಿಗಳ ನಡುವೆ ಅಥವಾ ಇಬ್ಬರು ಗುಂಪುಗಳ ನಡುವೆ ಪ್ರಾಬ್ಲಮ್ ಆದಾಗ ಹೊರಗಿನವ್ರನ್ನ ಕರೆಸ್ತಾರೆ. ಈಸ್ ನೋನ್ ಆಸ್ ಫೆಸಿಲಿಟೇಟರ್ ಅಥವಾ ಕನ್ಸಲ್ಟೆಂಟ್ ಅಂತಾನು ಹೇಳ್ಬೋದು. ಅವ್ರು ಬಂದು ಈ ಇಬ್ಬರ ಕಡೆನೂ ತಿಳ್ಕೊಳ್ತಾರೆ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಒಂದು ಫೆಸಿಲಿಟೇಷನ್ ಮಾಡ್ತಾರೆ. ಒಂದು ಶಾಂತಿಯುತ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡ್ಬಿಟ್ಟು ಇಬ್ಬರಿಗೂ ಹೇಳ್ತಾರೆ. ಏನಂತ ಹೇಳಿದ್ರೆ, ನಿಮ್ಮಿಬ್ಬರಲ್ಲಿ ಪ್ರಾಬ್ಲಮ್ ಇದೆ, ನೀವು ಇಲ್ಲ, ಅವ್ರ ಮುಂದೆ ಬೇಕಂದ್ರೆ ಇವ್ರು ಡ್ರಾಮಾ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ನಾವು ಆರಾಮಾಗಿದ್ದೀವಿ ಅಂತೆಲ್ಲ. ಅವ್ರು ಕ್ಲಿಯರ್ ಆಗಿ ತಿಳ್ಕೊಂಡು ಹೇಳ್ತಾರೆ, ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ ಇದೆ, ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಬಟ್ ನಿಮ್ಮಿಬ್ಬರ ಪ್ರಾಬ್ಲಮ್ ಇಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಅ ಸಿಚುವೇಶನ್ ವೇರ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಇಸ್ ಹ್ಯಾಂಪರಿಂಗ್ ಅಂತ. ಸೊ ಆರ್ಗನೈಸೇಷನ್ನಿನ ಒಂದು ಅಭಿವೃದ್ಧಿ ಏನಿದೆಯೋ ಅದಕ್ಕೆ ಅಡಚಣೆ ಉಂಟಾಗ್ತಾ ಇದೆ ನಿಮ್ಮಿಬ್ಬರ ನಡುವೆ ಜಗಳದಿಂದ. ಸೊ ದಯವಿಟ್ಟು ನೀವು ಒಂದು ಪೀಸ್ ಮೇಕಿಂಗ್ ಪ್ರೊಸೆಸ್ ಬನ್ನಿ, ಮತ್ತೆ ಇಬ್ರು ಕೂಡ ಒಂದು ಕಾಂಪ್ರಮೈಸ್ ಆಗಿ ಅನ್ನೋ ತರ. ಕಾಂಪ್ರಮೈಸ್ಗಿಂತ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದಕ್ಕೆ ಒಂದು ಪರಿಹಾರ ಹುಡ್ಕೋಣ ಅಂತ ಥರ್ಡ್ ಪಾರ್ಟಿ ಹೇಳ್ತಾರೆ. ಮತ್ತೆ ಇವ್ರ ಸಮಸ್ಯೆಗಳನ್ನ ಹೇಳ್ತಾರೆ ಒಂದ್ ಪಾರ್ಟಿ, ಇನ್ನೊಂದು ಪಾರ್ಟಿ ಅವ್ರ ಸಮಸ್ಯೆಗಳನ್ನ ಹೇಳ್ಬಿಟ್ಟು ಒಂದು ಕಾಮನ್ ಸೊಲ್ಯೂಷನ್ ಏನಿರುತ್ತೋ ಅದನ್ನ ಕಂಡು ಹಿಡಿದ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಥರ್ಡ್ ಪಾರ್ಟಿ ಪೀಸ್ ಮೇಕಿಂಗ್ ಇಂಟರ್ವೆನ್ಷನ್. ನೆಕ್ಸ್ಟ್, ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ. Counseling refers to the process of advising an employee, or preferably in most cases, listening to the statement of his problem and enabling him to form his own thinking and taking a solution for it. So effective counseling bandu, it is a function of communication skills by which an individual tends to share his emotions with another individual. Counseling deals with resolving emotional difficulties of individuals, which excludes mental illness. Although the emotional problems may not appear to be significant to others, they are very significant to the person concerned. ಅಂದ್ರೆ ಈಗ these problems ಏನಿದೆಯೋ ಅದು ಹಲವಾರು ಸಮಸ್ಯೆಗಳು, ಒಬ್ಬ ವ್ಯಕ್ತಿಗೆ ಹಲವಾರು ಸಮಸ್ಯೆಗಳು ಇರ್ಬೋದು. ಉದಾಹರಣೆ ಯಾವ್ದಾವ್ದು ಇರ್ಬೋದು ಅಂದ್ರೆ, ಪ್ರಮೋಷನ್ ನನಗೆ ಸರಿಯಾದ ಟೈಮಲ್ಲಿ ಸಿಗ್ತಾ ಇಲ್ಲ, ಅಥವಾ ನನಗೆ ಇನ್ಸೆಕ್ಯೂರಿಟಿ, ಫೀಲಿಂಗ್ ಸೆಕ್ಯೂರಿಟಿ ಸಿಗ್ತಾ ಇಲ್ಲ ಜಾಬ್ ಅಲ್ಲಿ, ಆ ಒಂದು ಭಯ ಉಂಟಾಗಿದೆ. ಮತ್ತೆ ನಮ್ಮ ಸುಪೀರಿಯರ್ಸ್ ಏನಿದ್ದಾರೋ ಅವರು ನನ್ನ ಚೆನ್ನಾಗಿ ನಡ್ಸ್ಕೊಳ್ತಾ ಇಲ್ಲ, ಅವ್ರು ನನ್ನ ಚೆನ್ನಾಗಿ ನಡ್ಸ್ಕೊಳ್ತಾ ಇಲ್ಲ, ಅಥವಾ ಈ ಒಂದು ಕೆಲಸದಲ್ಲಿ ತುಂಬಾ ಒತ್ತಡ ಇದೆ ನನಗೆ, ಆತರ ಹಲವಾರು ಸಮಸ್ಯೆಗಳು ಇರುತ್ತೆ. ಸೊ ಕೌನ್ಸಿಲಿಂಗ್ ಅನ್ನೋದು ಮ್ಯಾನೇಜರ್ಸ್ ಡೈರೆಕ್ಟ್ ಆಗಿ ಕರೆದ್ಬಿಟ್ಟು ಮಾತಾಡ್ತಾರೆ, ಅಥವಾ ಇದಕ್ಕೂ ಕೂಡ ಔಟ್ಸೈಡ್ ಅನ್ನ ನಾವು ಕರೆಸಬಹುದು. ಅಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಲ್ಲಿ ಯಾಕೆ ಕರೆಸ್ತೀವಿ ಹೊರಗಿನವ್ರನ್ನ ಅಂತ ಹೇಳಿದ್ರೆ, ಎರಡು ಗುಂಪುಗಳ ನಡುವೆ ಏನೋ ಒಂದು ಸಮಸ್ಯೆ ಇದ್ದಾಗ ಇಲ್ಲಿ ಆ ವ್ಯಕ್ತಿಯಲ್ಲೇ ಸಮಸ್ಯೆ ಇರುತ್ತೆ, ಹೊರಗಿನವ್ರ ಜೊತೆ ಏನು ಇರಲ್ಲ, ಅದು ಈ ಎರಡು ಗುಂಪುಗಳು ಇರಲ್ಲ. ವ್ಯಕ್ತಿಯ ಒಂದು ಸಮಸ್ಯೆಯನ್ನ ಕ್ಲಿಯರ್ ಆಗಿ ತಿಳ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನ ಹೇಳ್ತಾರೆ. ಅದನ್ನ ಕೌನ್ಸಿಲಿಂಗ್ ಅಂತ ಕರಿತೀವಿ ನಾವು. ಕೌನ್ಸಿಲಿಂಗ್ ಸಾಧಾರಣವಾಗಿ ಕಾಲೇಜಸ್ ಅಲ್ಲೂ ಇರುತ್ತೆ. ಒಂದು ಸ್ಟೂಡೆಂಟ್ ಕೌನ್ಸಿಲಿಂಗ್ ಕಮಿಟಿ ಅಂತೆಲ್ಲ ಇರುತ್ತೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗೆ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಪ್ರಾಬ್ಲಮ್ಸ್, ಆ ಒಂದು ಕೋಆರ್ಡಿನೇಟರ್ ಅಥವಾ ಮೆಂಬರ್ಸ್ ಸ್ಟೂಡೆಂಟ್ ಕೌನ್ಸಿಲಿಂಗ್ ಕಮಿಟಿ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ನಿಮ್ಗೆ ಸಮಸ್ಯೆ ಇದೆ ಅಂತೆಲ್ಲ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಅದಕ್ಕೇನಾದ್ರೂ ಒಂದು ಪರಿಹಾರವನ್ನ ಕಂಡುಹಿಡಿಯಕ್ ನೋಡ್ತಾರೆ. ಆಕ್ಚುಲಿ ಮೆಂಟರಿಂಗ್ ಅಂತ ಇರುತ್ತೆ ಸಾಧಾರಣ ಎಲ್ಲ ಕಾಲೇಜಸ್ ಅಲ್ಲೂ.
ಅದು ನ್ಯಾಕ್ ಕ್ರೈಟೀರಿಯಾಗೂ ಬೇಕು. ಮೆಂಟರಿಂಗ್ ಅನ್ನೋ ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ಕೂಡ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಒಂದು 15-20 ಜನ ಒಬ್ಬರಿಗೆ ಅಲಾಟ್ ಮಾಡಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ಟ್ರೆಂತ್, ವೀಕ್ನೆಸ್ ಮತ್ತೆ ಅವರ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಲ್ವಾ, ಸ್ವಾಟ್ ಅನಾಲಿಸಿಸ್ ಪ್ಲಸ್ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಅವರು ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಆ ಹುಡುಗಿ ಅಥವಾ ಹುಡುಗ ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಕೈಲೂ ಹೇಳ್ಕೊಳಕ್ಕಾಗಲ್ಲ. ಸೊ ಅಂತಹ ಒಂದು ಸಮಸ್ಯೆ ಇದ್ದವರಿಗೆ ಕಾಲೇಜ್ ಇನ್ನ ಕಮಿಟಿ ಏನಿರುತ್ತೆ, ಮೆಂಟರ್ ಅಂತ ಒಂದು ಮಾಡಿರ್ತಾರಲ್ವಾ, ಅವರು ಅದಕ್ಕೆ ಪರಿಹಾರವನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಒಂದು ಸಂಸ್ಥೆಗಳಲ್ಲೂ ಅಷ್ಟೇ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಅವರ ಸಮಸ್ಯೆ ಏನಿದೆಯೋ, ಇಂಡಿವಿಜುವಲಿನ ಸಮಸ್ಯೆ, ಅದಕ್ಕೆ ಆದಷ್ಟು ಪರಿಹಾರವನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಇಸ್ ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್. ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಜೀವನ ಮತ್ತು ವೃತ್ತಿ ಯೋಜನೆ ಅಂತ ಹೇಳ್ಬೋದು. It is the responsibility of the organization to plan growth of each of the officer or managerial cadre. This will enhance organizational culture, growth, and develop sense of belonging. This will also facilitate succession in the family-run organizations. ಅಂದ್ರೆ family-run organizations ಅಂತ ಹೇಳಿದ್ರೆ ಒಂದೇ ಫ್ಯಾಮಿಲಿ ಇರುತ್ತಲ್ಲ, ಸೊ ಅವರ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ರಿಲಯನ್ಸ್ ಇದೆ, ಇಟ್ ಇಸ್ ಒಂದು ದೊಡ್ಡ ಕಂಪನಿ, ಅದು ಪ್ರೈವೇಟ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದ್ರೂ ಕೂಡ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಆರ್ ಪಬ್ಲಿಕ್ ಕಂಪನಿ ಅಂತ ಹೇಳ್ಬೋದು. ಪಬ್ಲಿಕ್ ಸೆಕ್ಟರ್ ಅಲ್ಲ, ಇಟ್ ಇಸ್ ಅ ಪಬ್ಲಿಕ್ ಕಂಪನಿ. ರಿಲಯನ್ಸ್ ಇಸ್ ಅ ಪಬ್ಲಿಕ್ ಕಂಪನಿ. ಅಂಡ್ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನೇಜಿಂಗ್ ಇವ್ರು ಇರ್ತಾರಲ್ವ, ಟಾಪ್ ಮೇನ್ ವ್ಯಕ್ತಿ ಇರ್ತಾರಲ್ವ, ಸಾಧಾರಣವಾಗಿ ಅಂಬಾನಿ ಅವರೇ ಇರ್ತಾರೆ, ಮುಖೇಶ್ ಅಂಬಾನಿ ಇರ್ತಾರೆ, ಮತ್ತೆ ಅವರ ಮಗ ಇರ್ತಾರಲ್ವ. ಸೊ ಆ ತರ ಬರುತ್ತೆ. ದೋ ಇಟ್ ಇಸ್ ಅ ಪಬ್ಲಿಕ್ ಕಂಪನಿ. ಅಂಡ್ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ವೇರ್ ದ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಒಂದೇ ಫ್ಯಾಮಿಲಿ ಬಿಸ್ನೆಸ್ ಅನ್ನ ರನ್ ಮಾಡುತ್ತೆ. ಪಬ್ಲಿಕ್ ಗೆ ದೇ ವಿಲ್ ನಾಟ್ ಸಬ್ಸ್ಕ್ರೈಬ್ ಶೇರ್ಸ್. ರಿಲಯನ್ಸ್ ನಾವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ರಿಲಯನ್ಸ್ ಕಂಪನಿನ ನಾವು ಫ್ಯಾಮಿಲಿ ರನ್ ಕಂಪನಿ ಅಂತ ಹೇಳಕ್ ಬರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪಬ್ಲಿಕ್ ಕೂಡ ಷೇರುದಾರರು ಇರ್ತಾರೆ. ದೇ ವಿಲ್ ಆಲ್ಸೋ ಹ್ಯಾವ್ ದರ್ ಸೇ ಯಾವುದೇ ಒಂದು ತೀರ್ಮಾನ ತಗೊಳ್ಳುವಾಗ. ಆ ಒಂದು ಕಾರಣಕ್ಕೆ ನಾವು ರಿಲಯನ್ಸ್ ಕಂಪನಿನ ಕಂಪ್ಲೀಟ್ ಆಗಿ ಫ್ಯಾಮಿಲಿ ರನ್ ಅಂತ ಹೇಳಕ್ ಬರಲ್ಲ. ಬಟ್ ಅಫ್ಕೋರ್ಸ್ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಇಂಪಾರ್ಟೆಂಟ್ ಪೋಸ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮೆಜಾರಿಟಿ ಶೇರ್ಸ್ ಅನ್ನ ತಗೊಂಡಿರ್ತಾರೆ. ಸೊ ಅವರ ಒಂದು ಪೊಸಿಷನ್ ಏನಿರುತ್ತೋ ದಟ್ ವಿಲ್ ಬಿ ದೇರ್. ಬಟ್ ನಾವು ನೋಡ್ತಾ ಇರ್ತೀವಿ ಹಲವಾರು ಕಂಪನೀಸ್ ಇರುತ್ತಲ್ವಾ, ಅದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ರನ್, ಅಂದ್ರೆ ಕುಟುಂಬದವರೇ ಅದನ್ನು ನಡೆಸ್ಕೊಂಡು ಬಂದಿರ್ತಾರೆ. ಸೊ ಅಲ್ಲಿ ಆ ಒಂದು ಕುಟುಂಬದವರಿಗೆ ಈ ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್ ಏನಿದೆಯೋ, ಲೈಫ್ ಪ್ಲಾನಿಂಗ್ ಅಂದ್ರೆ ಸಕ್ಸೆಷನ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ರು ಒಂದು ಪೋಸ್ಟ್ ಅಲ್ಲಿ ಇರ್ತಾರಲ್ವಾ, ಆ ಪೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಯಾರು ಅನ್ನೋದನ್ನ ಮೊದಲು ಆ ವ್ಯಕ್ತಿ ಇರೋವಾಗ್ಲೇ ಅವ್ರಿಗೆ ಇನ್ನೊಬ್ಬರಿಗೆ ಟ್ರೈನಿಂಗ್ ಕೊಡೋ ತರ ಸಕ್ಸೆಷನ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ದಿಸ್ ಇಸ್ ಕೆರಿಯರ್ ಪ್ಲಾನಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕೆರಿಯರ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಹಲವಾರು ಸಂಸ್ಥೆಗಳಲ್ಲಿ ಕೆರಿಯರ್ ಮ್ಯಾನಿಂಗ್ ಸೆಲ್ ಅಂತ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಅಂತ ಹೇಳಿದ್ರೆ ಟು ಪ್ಲಾನ್, ಆರ್ಗನೈಸ್ ಅಂಡ್ ಕಂಡಕ್ಟ್ ಕೆರಿಯರ್ ಪ್ಲಾನಿಂಗ್ ಕೋರ್ಸಸ್ ಇನ್ ಕನ್ಸಲ್ಟೇಷನ್ ವಿತ್ HR ಡಿಪಾರ್ಟ್ಮೆಂಟ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಗವರ್ಮೆಂಟ್ ಏಜೆನ್ಸೀಸ್ ಅಂಡ್ NGOs. ಸೊ ಕೆರಿಯರ್ ಪ್ಲಾನಿಂಗ್ ಅಂದ್ರೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಕೆರಿಯರ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಗೊತ್ತಿರಬೇಕು, ನಾನು ಮ್ಯಾಕ್ಸಿಮಮ್ ಈಗ ನಾನು ಜಾಯಿನ್ ಆದ್ರೆ ರಿಟೈರ್ ಆಗೋ ಟೈಮ್ ಅಲ್ಲಿ ಮತ್ತೆ ನನಗೆ ಇನ್ ಫ್ಯೂಚರ್ ನನಗೆ ಪ್ರಮೋಷನ್ ಆಪರ್ಚುನಿಟೀಸ್ ಏನಿದೆ, ನಾನು ಎಲ್ಲಿವರೆಗೂ ಯಾವ ಹಂತದವರೆಗೂ ಹೋಗಬಹುದು ಅನ್ನೋದನ್ನ ಒಬ್ಬ ಇಂಡಿವಿಜುವಲ್ಗೆ ಗೊತ್ತಿರಬೇಕು. ಅದನ್ನ ಕೆರಿಯರ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಗೊತ್ತಿರಲ್ಲ. ಆಕ್ಚುಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ದರ್ ಇಸ್ ಅ ವೆರಿ ಗುಡ್ ಪ್ರಮೋಷನಲ್ ಆಸ್ಪೆಕ್ಟ್ಸ್. ಈಗ ಕ್ಲರ್ಕ್ ಆಗಿ ಯಾರಾದ್ರೂ ಜಾಯಿನ್ ಆದಾಗ 5 years, ಈಗ 8 years ಏನೋ ಮಾಡಿದ್ದಾರೆ ಅನ್ಸುತ್ತೆ. ಸೊ 5 years or 8 yearsಗೆ ದೇ ಹ್ಯಾವ್ ದ ಆಪರ್ಚುನಿಟಿ ಟು ಬಿಕಮ್ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಅಂತ ಎಕ್ಸಾಮ್ಸ್ ತಗೊಳ್ಳೋದು. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರುತ್ತೆ, ಆದ್ಮೇಲೆ ಇನ್ಸ್ಪೆಕ್ಟರ್ ಆಗ್ಬೋದು. ಇನ್ಸ್ಪೆಕ್ಟರ್ ಆದ್ಮೇಲೆ ಅಗೇನ್ ದೇ ಕ್ಯಾನ್ ಅಪಿಯರ್ ಫಾರ್ ಗ್ರೂಪ್ ಬಿ ಎಕ್ಸಾಮಿನೇಷನ್ ಅಂತ. ಆಕ್ಚುಲಿ ಇನ್ಸ್ಪೆಕ್ಟರ್ ಇಸ್ ಆಲ್ಸೋ ಗ್ರೂಪ್ ಬಿ, ಬಟ್ ನೆಕ್ಸ್ಟ್ ಹೈಯರ್ ಇದಕ್ಕೆ ಸೂಪರಿಂಟೆಂಡೆಂಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಅಗೇನ್ ದೇ ಕ್ಯಾನ್ ಅಪಿಯರ್ ಫಾರ್ ಎನ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಆ ತರ ಒಂದು ಎಕ್ಸಾಮ್ಸ್ ಎಲ್ಲ ಇದೆ ನಮಗೆ ಅನ್ನೋ ತರ ಒಂದು ಕೆರಿಯರ್, ದಟ್ ಇಸ್ ಅ ಕೆರಿಯರ್ ಪ್ಲಾನಿಂಗ್ ಅನ್ಬೋದು. ಇಲ್ದೇ ಇದ್ರೆ ನಾನು ಎಕ್ಸಾಮೇ ಬರೆಯಲ್ಲ, ಕ್ಲರ್ಕ್ ಆಗಿ ಇರ್ತೀನಿ, ನನಗೆ ಸೀನಿಯಾರಿಟಿ ಮೇಲೆ ಪ್ರಮೋಷನ್ ಬರಲಿ ಅಂತ ಹೇಳಿದ್ರೆ ಸೊ ಅವ್ರು ಏನಾಗ್ತಾರೆ, ಫಸ್ಟ್ ಕ್ಲರ್ಕ್ ಆಗ್ತಾರೆ, ಆಮೇಲೆ ಪೋಸ್ಟ್ ಮಾಸ್ಟರ್ ಆಗ್ತಾರೆ. ಆಮೇಲೆ ಪೋಸ್ಟ್ ಮಾಸ್ಟರ್ ಇಂದಾನು ಕೂಡ
ಅವರು ಹೈಯರ್ ಪೋಸ್ಟ್ಸ್ಗೆ ಹೋಗಬಹುದು. ಸೊ ಈ ತರ ಒಂದು ಕೆರಿಯರ್ ಪ್ಲಾನಿಂಗು ಸಾಧಾರಣವಾಗಿ ಎಂಟರ್ ಆದವರಿಗೆ ಗೊತ್ತಿರಲ್ಲ. ಬಟ್ ಅಲ್ಲಿರೋರು ಒಂದು ಸೆಲ್, ಕೆರಿಯರ್ ಮ್ಯಾನಿಂಗ್ ಸೆಲ್ ಅಂತ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿರುವ ವ್ಯಕ್ತಿಗಳು ಅದನ್ನ ಹೇಳಬೇಕು. ಸೊ ನೀನು ಈ ಒಂದು ಸಂಸ್ಥೆಯಲ್ಲಿ ಜಾಯಿನ್ ಆಗಿದ್ಯಾ, ಇಷ್ಟೆಲ್ಲ ನಿನ್ಗೆ ಅವಕಾಶಗಳಿವೆ ಅನ್ನೋ ತರ. ಈಗ ಇಲ್ಲೂ ಅಷ್ಟೇ, ನಮ್ಮ ಒಂದು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯಿನ್ ಆದ್ರೆ PhD ಮಾಡ್ಕೊಂಡಿದ್ರೆ ಏನೆಲ್ಲ ಫೆಸಿಲಿಟೀಸ್ ಇದೆ, PhD ಮಾಡ್ಲಿಲ್ಲ ಅಂದ್ರೆ ಪ್ರಮೋಷನ್ ಯಾವ ರೀತಿ ಬರುತ್ತೆ ಅಂತೆಲ್ಲ ಹಲವಾರು ಇದೆ. ದಿಸ್ ಇಸ್ ಕೆರಿಯರ್ ಪ್ಲಾನಿಂಗ್. PhD ಮಾಡಿದ್ರೆ 4 ಇಯರ್ಸ್ಗೆ ನಿಮ್ಗೆ ಪ್ರಮೋಷನ್ ಸಿಗುತ್ತೆ. ಮಾಡ್ಲಿಲ್ಲ ಅಂತ ಹೇಳಿದ್ರೆ 6 ಇಯರ್ಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 5 ಇಯರ್ಸ್, ಅದಾದ್ಮೇಲೆ 3 ಇಯರ್ಸ್ ಅಂತೆಲ್ಲ ಹಲವಾರು ಇದೆ. ಅದು ಒಂದು ಕೆರಿಯರ್, ದಿಸ್ ಇಸ್ ಕೆರಿಯರ್ ಪ್ಲಾನಿಂಗ್. ಫೈನಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತೀವಿ. ಅಸೋಸಿಯೇಟ್ ಪ್ರೊಫೆಸರ್ ಆದ್ಮೇಲೆ ನೆಕ್ಸ್ಟ್ ಪ್ರೊಫೆಸರ್ಗೂ ಈಗ ಅವಕಾಶ ಕೊಡ್ತಾ ಇದ್ದಾರೆ. ದಿಸ್ ಇಸ್ ಅಬೌಟ್ ಕೆರಿಯರ್ ಪ್ಲಾನಿಂಗ್. ಅಂಡ್ ಈ ಲೈಫ್ ಪ್ಲಾನಿಂಗ್ ಅನ್ನೋದು ಫ್ಯಾಮಿಲಿ ರನ್ ಬಿಸ್ನೆಸ್ ಇರುತ್ತಲ್ಲ, ಸೊ ಆ ಫ್ಯಾಮಿಲಿ ರನ್ ಬಿಸ್ನೆಸ್ ಅಲ್ಲಿ ಲೈಫ್ ಪ್ಲಾನಿಂಗ್ ಮತ್ತೆ ಕೆರಿಯರ್ ಪ್ಲಾನಿಂಗ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಫಾರ್ ಸಕ್ಸೆಷನ್ ಅಂತ ಹೇಳಿದ್ರೆ, ಒಬ್ಬ ಫ್ಯಾಮಿಲಿಯ ಒಬ್ಬ ಮೆಂಬರ್ ಒಂದು ಇಂಪಾರ್ಟೆಂಟ್ ಪೋಸ್ಟ್ ಅಲ್ಲಿ ಇರ್ತಾರೆ. ಅವ್ರು ಇರೋವಾಗ್ಲೇ ಇನ್ನೊಬ್ಬರನ್ನ ಆ ಪೋಸ್ಟ್ಗೆ ತಯಾರಿ ಮಾಡ್ತಾರೆ. ಯಾಕಂದ್ರೆ ಸಪೋಸ್ ಇವ್ರಿಗೆ ಆ ಪೋಸ್ಟ್ ಅಲ್ಲಿ ಇರೋರು ಇಮಿಡಿಯೇಟ್ ಆಗಿ ಏನಾದ್ರು ತೀರೋದ್ರೆ, ಅಥವಾ ಅವ್ರಿಗೆ ಬಿಡ್ಬೇಕು, ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ವಿಲ್ ಟೇಕ್ ಅ ಬ್ರೇಕ್ ಅನ್ನೋ ತರ ಹೇಳ್ತಾರಲ್ವಾ, ಆ ತರ ಬ್ರೇಕ್ ತಗೊಂಡಾಗ ಅದು ಖಾಲಿ ಆಗ್ಬಾರ್ದು. ಮತ್ತೆ ಫ್ಯಾಮಿಲಿ ರನ್ ಬಿಸ್ನೆಸ್ ಏನಿದೆಯೋ ಇಟ್ ಶುಡ್ ನಾಟ್ ಸಫರ್. ಸೊ ಆ ಕಾರಣಕ್ಕೆ ದಿಸ್ ವಿಲ್ ಫೆಸಿಲಿಟೇಟ್ ಸಕ್ಸೆಷನ್ ಪ್ಲಾನಿಂಗ್. ಯಾವುದು ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್ ಅನ್ನೋದು. ಅಫ್ಕೋರ್ಸ್ ದಿಸ್ ಕ್ಯಾನ್ ಬಿ ಅಪ್ಲೈಡ್ ನಾಟ್ ಓನ್ಲಿ ಇನ್ ಫ್ಯಾಮಿಲಿ ರನ್ ಆರ್ಗನೈಸೇಷನ್ಸ್. ಕೆಲವೊಂದು ಪಬ್ಲಿಕ್ ಕಂಪನೀಸ್ ಅಥವಾ ಪ್ರೈವೇಟ್ ಕಂಪನೀಸ್ ಅಲ್ಲೂ ಕೂಡ ಇದು ಅಪ್ಲೈ ಮಾಡಬಹುದು. ಲೈಫ್ ಅಂಡ್ ಕೆರಿಯರ್ ಪ್ಲಾನಿಂಗ್ ಇಟ್ ಮೈಟ್ ಹೆಲ್ಪ್ ಇನ್ ಸಕ್ಸೆಷನ್ ಪ್ಲಾನಿಂಗ್. ಅಂಡ್ ಫೈನಲಿ ರೋಲ್ ಪ್ಲೇ ಅಂತ ಹೇಳಿದ್ರೆ, ಒಂದು ಇಟ್ ಇಸ್ ಅ ಸ್ಪಾಂಟೇನಿಯಸ್ ಆಕ್ಟಿಂಗ್ ಆಫ್ ಅ ರಿಯಲಿಸ್ಟಿಕ್ ಸಿಚುವೇಶನ್. ಸಾಧಾರಣವಾಗಿ ನಾವು ಒಂದು ರೋಲ್ ಪ್ಲೇನ ಯಾವ ರೀತಿ ಸ್ವಲ್ಪ ಎಂಟರ್ಟೈನಿಂಗ್ ತರ ಹೇಳ್ಬೇಕು ಅಂದ್ರೆ, ಈಗ ಡಬ್ ಸ್ಮ್ಯಾಶ್ ಅಂತೆಲ್ಲ ಹೇಳ್ತಾರಲ್ವಾ, ಯಾರೋ ಒಬ್ಬರ ಆಕ್ಟರ್ ತರ ಇವರು ಆ ಒಂದು ಪಾತ್ರದಲ್ಲಿ ಯಾವ ರೀತಿ ಆಕ್ಟ್ ಮಾಡಿರ್ತಾರೋ ಇವರು ಕೂಡ ಅದನ್ನ ಆಕ್ಟ್ ಮಾಡಿ ತೋರಿಸೋದು, ಅದು ಒಂದು ರೀತಿಯಾದ ರೋಲ್ ಪ್ಲೇ. ಬಟ್ ಇಲ್ಲಿ ರೋಲ್ ಪ್ಲೇ ಅಂತ ಹೇಳಿದ್ರೆ ರಿಯಲಿಸ್ಟಿಕ್ ಸಿಚುವೇಶನ್ ಇಂದ ಆರ್ಗನೈಸೇಷನ್ ನಲ್ಲಿ ನೀವು ಒಬ್ರು ಮ್ಯಾನೇಜರ್ ಆಗಿರ್ತೀರಾ, ನಿಮಗೆ ಈ ತರ ಒಂದು ಸಿಚುವೇಶನ್ ಬರುತ್ತೆ, ಒಂದು ಕಷ್ಟಕರವಾದ ಸಿಚುವೇಶನ್. ಯೂನಿಯನ್ ಅವರು ತುಂಬಾ ಪ್ರೆಷರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಅಂತ ಅಸಂಪ್ಷನ್ ಅದು ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜ್ ತರ ಕೊಟ್ಬಿಡ್ತಾರೆ. ನಿಮ್ಮ ಒಂದು ಆಕ್ಷನ್ಸ್ ಯಾವ ರೀತಿ ಇರುತ್ತಂದ್ರೆ, ಅವಾಗ ಆ ವ್ಯಕ್ತಿ ನಿಜವಾಗ್ಲೂ ಅವರನ್ನ ಮ್ಯಾನೇಜರ್ ಅನ್ಕೋಬೇಕು. ಮತ್ತೆ ಯೂನಿಯನ್ ಅವರು ಕೂಡ ಬರ್ತಾರೆ. ಅವರು ಕೆಲವೊಬ್ಬರಿಗೆ ಯೂನಿಯನ್ ರೋಲ್ ಪ್ಲೇ ಮಾಡಿ ನೀವು ಅಂತ ಹೇಳ್ತಾರೆ. ಯೂನಿಯನ್ ಅವರು ಕೂಡ ಬರ್ತಾರೆ, ಯಾವ ರೀತಿ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಫೈನಲಿ ಎವ್ರಿವನ್ ವಿಲ್ ಗಿವ್ ದರ್ ಓನ್ ಒಪಿನಿಯನ್ ಅಂಡ್ they might criticize also at the end of the session. They might criticize also. ಅಂದ್ರೆ ಆ ಒಂದು ಪಾತ್ರ ಇರುತ್ತಲ್ಲ, ಆ ಪಾತ್ರಕ್ಕೆ ಹೋದಾಗ ನಮ್ಮ ಥಾಟ್ಸ್ ಏನಿದೆಯೋ, ನಮ್ಮ ಥಾಟ್ಸ್ ನಾವು ಅದನ್ನ ಬಹಿರಂಗ ಪಡಿಸೋಕೆ ಒಂದು ಅವಕಾಶ, ನಮ್ಮ ಒಂದು ಯೋಚನೆಗಳು, ನಮ್ಮ ಒಂದು ಥಾಟ್ಸ್ ಏನಿದೆಯೋ ಅದನ್ನ ಬಹಿರಂಗ ಪಡಿಸೋಕೆ ಅದು ಒಂದು ಅವಕಾಶ ಇರುತ್ತೆ. ಮತ್ತೆ ಇದರಲ್ಲಿ ಸಾಧಾರಣವಾಗಿ ಮಾರ್ಕೆಟಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಟ್ರೈನಿಂಗ್ ಕೊಡುವಾಗ ನೀವೊಬ್ರು ಕಸ್ಟಮರ್ ಹತ್ರ ಹೋಗ್ತೀರಾ ಅನ್ಕೊಳ್ಳಿ, ಕಸ್ಟಮರ್ ಇರ್ತಾರೆ, ಯಾರೊಬ್ಬರನ್ನ ಕರೆಸ್ಬಿಟ್ಟು ಇವರೇ ಕಸ್ಟಮರ್ ಅನ್ಕೊಳ್ಳಿ, ಇವ್ರಿಗೆ ನೀವು ನಿಮ್ ಪ್ರಾಡಕ್ಟ್ ಅನ್ನು ಯಾವ ರೀತಿ ಸೆಲ್ ಮಾಡ್ತೀರಾ, ಒಂದು ಪ್ರಾಕ್ಟೀಸ್ ಸೆಷನ್ ತರ ಇವೆಲ್ಲ ಒಂದು ಮಾಡಿ ತೋರಿಸಿ ಅಂತ ಹೇಳಿದಾಗ, ಆ ಪರ್ಸನ್ ಯಾರಿರ್ತಾರೋ ಸೇಲ್ಸ್ ಪರ್ಸನ್ ಅವರು ಅದನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಸೆಲ್ ಮಾಡೋದಕ್ಕೆ. ಕಸ್ಟಮರ್ ಕೂಡ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನಿಜವಾದ ಕಸ್ಟಮರ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೋ ಆ ರೀತಿ ಎಲ್ಲ ಕ್ವಶನ್ಸ್ ಕೇಳಿದಾಗ ಅವು ಒಂದು ಸೋ ಕಾಲ್ಡ್ ಪರ್ಸನ್ ಹೂ ಇಸ್ ಪ್ಲೇಯಿಂಗ್ ದ ರೋಲ್ ಆಫ್ ದ ಸೇಲ್ಸ್ಮನ್, ಅವರು ಯಾವ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡಬಹುದು. ಅಂಡ್ ಫೈನಲಿ ಸಜೆಷನ್ಸ್ ಕೊಡಬಹುದು, ಈ ತರ ಮಾಡಬಹುದಾಗಿತ್ತು, ಈ ತರ ಕನ್ವಿನ್ಸ್ ಮಾಡಬಹುದಾಗಿತ್ತು ಅಂತೆಲ್ಲ ಫೈನಲ್ ಆಗಿ ಒಂದು ಸಜೆಷನ್ ಕೊಡಬಹುದಾಗಿತ್ತು. ಸೊ ದಿಸ್ ಇಸ್ ಅಬೌಟ್ ರೋಲ್ ಪ್ಲೇಯಿಂಗ್. ಅಂಡ್ ಈ ಒಂದು ಸೆಷನ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ದೀಸ್ ಆರ್ ದ ರೆಫರೆನ್ಸಸ್ ವಿಚ್ ಐ ಹ್ಯಾವ್ ಯೂಸ್ಡ್. ಸ್ಟಡಿ ಮೆಟೀರಿಯಲ್ ಮತ್ತೆ PPTs ಅನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ. ಥ್ಯಾಂಕ್ ಯು.